ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ, ನಾನು ದರ್ಶನ್ MLA ಅಂತ ಹಾಕೊಂಡಿದ್ದೆ 9 ವರ್ಷದಿಂದ. ಹಂಗಂತೇಳಿ ಇದಂತಲ್ಲ, ಇವತ್ತು ನೋಡ್ರಿ ತುಂಬಾನೇ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಅವ್ರನ್ನ ಮಾಡ್ಬಿಡುವಪ್ಪ, ಅವ್ರು ಆ್ಯಕ್ಚುಲಿ ಮತ್ತೆ ಅಮೆರಿಕ ಕೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ರಿ ಇವತ್ತು. ಯಾಕಂದ್ರೆ ಒಬ್ಬ ಸ್ನೇಹಿತನಿಗೋಸ್ಕರ ಆಮೇಲೆ 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ, ಸಿಗದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ. ಅವ್ರು ನಿಜವಾಗ್ಲೂ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ನೋಡಿದ್ದೀರಾ ಸ್ಟೇಜ್ ಮೇಲೆ? ನೋಡಿದ್ದೀರಾ? ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗೆ ಈ ಥರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನಲ್ಲಿ ಒಂದು 2 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ತೊಡಗಿಸ್ಕೊಂಡ್ಬಿಟ್ಟಿರೋರು. ಅವ್ರಿಗೆ ಅದನ್ನೂ ಮಾಡಕ್ಕೆ ಬರಲ್ಲ. ಆಮೇಲೆ ತುಂಬ ಹತ್ತಿರದಿಂದ ನೋಡೋದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬ ಜನದ ಇದು ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ? ಹೌದು, ಅವರಿದ್ದಿದ್ದೇ USA, ಅಲ್ಲಿ ಅವ್ರದ್ದೇ ಆದಂಥ ಕಂಪ್ನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ಥರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗೆ ಬಂದರೆ ಬೇಡ ಬೇಡಪ್ಪ, ನಾನು ಅಲ್ಲಿ ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಹೋಗ್ತಿದ್ದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋ ನೋಡ್ರಿ, ಒಳ್ಳೇದು ಮಾತಾಡ್ದಾಗ ಬಂದಿದ್ದಾರೆ, ತಡೀಚಿ ನಾ ಫ್ಲೋ ಔಟ್ ಆಗುತ್ತೆ. ಆಮೇಲೆ ಇದೇ ಒಂದು ಒಳ್ಳೆ ಕಂಪ್ನಿ ನನ್ನ ಕೈಲಿದ್ದಿದ್ರೆ ನಾನು ನಿಜವಾಗ್ಲೂ MLA ಆಗೋದು ಬರ್ತಾ ಇರಲ್ಲ ಸ್ವಾಮಿ.